ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ BBMP ಮುಂಚೆ ಇತ್ತು, ಇವಾಗ ಅದು GBA ಆಗಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ. ನಿಮ್ಗೆಲ್ಲರಿಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಏನಾದರೂ ಆನ್ಲೈನ್ ಪೇಡ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂತಂದ್ರೆ ವಾಟ್ಸಪ್ನಲ್ಲಿ ನೀವು ನನಗೆ ಮೆಸೇಜ್ ಕಳಿಸ್ಬೋದು. ಸೊ ವಿಡಿಯೋ ನೀವು ತಮ್ಮನೇಲಿ ನೋಡಿರ್ತೀರಾ, ಯಾವ್ದು ರಿಲೇಟೆಡ್ ಇದೆ ಅಂತಂತಂದ್ರೆ ಬೆಂಗಳೂರಿನಲ್ಲಿ ನಂದು ಒಂದು ಪ್ಲಾಟ್ ಇದೆ, ರೈಟ್, ಅಥವಾ ನಂದು ಒಂದು ಮನೆ ಇದೆ. ಅದು ಯಾವ್ದರ ಅಂಡರ್ ಬರುತ್ತೆ? GBA, ಗ್ರೇಟರ್ ಬೆಂಗಳೂರು ಅಥಾರಿಟಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಒಳಗಡೆ ಆ ಲಿಮಿಟ್ಸ್ ನಲ್ಲಿ ಬರುತ್ತೆ. ಸೊ ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ಮ್ಯಾನುವಲ್ ಖಾತಾ ಇದೆ, ನಾನೇನ್ ಮಾಡ್ಕೋತೀನಿ, ಈ ಖಾತಾ ಮಾಡ್ಕೋತೀನಿ ಅಂಡರ್ A ಕ್ಯಾಟಗರಿ, ರೈಟ್. ಸೊ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕರೆಕ್ಟ್ ಆಗಿ ಇದು ಇದೆ ಅಂತ ಅನ್ಕೋಬಹುದು. ಏನು ಮ್ಯಾನುವಲ್ A ಖಾತಾ ಇತ್ತು ನನ್ನ ಹತ್ರ, ನಾನೇನ್ ಮಾಡ್ಕೊಂಡೆ, ಈ ಖಾತಾ ಮಾಡ್ಕೊಂಡೆ ಅಂಡರ್ A ಕ್ಯಾಟಗರಿ. ಈಗ ಇನ್ನೊಂದು ಪಾಯಿಂಟ್ ಬರುತ್ತೆ, ನನ್ನ ಹತ್ರ ಮ್ಯಾನುವಲ್ B ಖಾತಾ ಇದೆ, ನಾನೇನ್ ಮಾಡ್ಕೋಬೇಕು, ಈ ಖಾತಾ ಮಾಡ್ಕೋಬೇಕು ಅಂಡರ್ B ಕ್ಯಾಟಗರಿ. ಇಲ್ಲಿ ಈ ರೀತಿ ಕೂಡ ಇದ್ರೆ ನಿಮ್ದು ಈ ಖಾತಾ ಎಲ್ಲ ರಿಜಿಸ್ಟ್ರೇಷನ್ ಆಗುತ್ತೆ. ಅದೇ ಒಂದು ಪಾಯಿಂಟ್ ಇದೆ. ಏನು ಪ್ರಾಬ್ಲಮ್ ಅಂತಂದ್ರೆ, ಈ ರೀತಿ ನನ್ನ ಹತ್ರ ಮ್ಯಾನುವಲ್ B ಖಾತಾ ಇತ್ತು, ನಾನು ಈ ಖಾತಾ ಮಾಡ್ಕೊಂಡೆ ಅಂಡರ್ B ಕ್ಯಾಟಗರಿ, ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋತೀನಿ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ, ನನಗೆ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಸಿಗಂಗಿಲ್ಲ, ನನಗೆ BWSSB ದಿಂದ ವಾಟರ್ ಕನೆಕ್ಷನ್ ಸಿಗಂಗಿಲ್ಲ, ಅಥವಾ ಬೆಸ್ಕಾಂ ದಿಂದ ಮೀಟರ್ ಕನೆಕ್ಷನ್ ಕೂಡ ತೊಂದರೆ ಆಗುತ್ತೆ, ಅಥವಾ ಬ್ಯಾಂಕ್ ನಲ್ಲಿ ಲೋನ್ ತಗೋಬೇಕು ಅಂತಂದ್ರೆ ಈ ಖಾತಾ ಅಂಡರ್ A ಕ್ಯಾಟಗರಿ ಇದ್ರೆ ನಾವು ಕೊಡ್ತೀವಿ, ಈ ರೀತಿನೂ ಒಂದು ತೊಂದರೆ ಆಗ್ಬಹುದು. ಸೊ ಈ ರೀತಿ ಮ್ಯಾನುವಲ್ B ಖಾತಾದಿಂದ ಈ ಖಾತಾ ಅಂಡರ್ B ಕ್ಯಾಟಗರಿ ಮಾಡ್ಕೊಂಡ್ರೆ ಇವೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ಕೋಬಹುದು. ಸೊ ಅದಕ್ಕೆ ಅಂತ ಯಾಕೆ ಇದು ಬಂತು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಮಾಡಿದೆ ಈ ರೀತಿ. ಸೊ ನಾನು ಡೀಟೇಲ್ ಆಗಿ ಒಂದು ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ, ಅದು ಕರ್ನಾಟಕನಲ್ಲಿ ಕೂಡ ಈಗ ಲಾಗು ಮಾಡಿದ್ದಾರೆ ಅಂತ ಆನರೇಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸರ್ ಅವರು ಕೂಡ ಹೇಳಿದ್ದಾರೆ. ಒಂದು ಡೀಟೇಲ್ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಓಕೆ, ಸೊ ಇದು ಪ್ರಾಬ್ಲಮ್ ಇದೆ ಅಂತಂದ್ರೆ ಒಂದು ಸೊಲ್ಯೂಷನ್ ಈ ರೀತಿ ಒಂದು 15th October 2025 ಗೆ ಇದು ಕೊಟ್ಟಿದ್ದಾರೆ. B ಖಾತಾ ಟು A ಖಾತಾ ಕನ್ವರ್ಷನ್ ಅಂಡ್ A ಖಾತಾ ಫಾರ್ ನ್ಯೂ ಸೈಟ್ಸ್ ಅಂತ ನೀವು ನೋಡಬಹುದು. ಇಲ್ಲಿ ಒಂದು ಲಾಂಚ್ ಅನ್ನ ಮಾಡಿದ್ರು. ಈಗ ಈ ಲಾಂಚ್ ಬಗ್ಗೆ ಡೀಟೇಲ್ ಆಗಿ ಪಾಯಿಂಟ್ ವೈಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಬೇಕಂತಂದ್ರೆ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ನೀವು ನೋಡಬಹುದು. ಸೊ ಒಂದು ಶಾರ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ಇದು ಲಾಂಚ್ ಏನಿದೆಯಲ್ಲ ಇದ್ರದ್ದು ಸೊಲ್ಯೂಷನ್ ಏನು ಅಂತ ನಿಮಗೆ ಒಂದು ಶಾರ್ಟ್ ಆಗಿ ಅಥವಾ ಬ್ರೀಫ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನನ್ನ ಹತ್ರ ಪ್ರಾಪರ್ಟಿ ಏನಿದೆಯಲ್ಲ ಅದು ನಂದು B ಖಾತಾ ಮ್ಯಾನುವಲ್ ಖಾತಾ ಇತ್ತು. ಸೊ ನಾನೇನ್ ಮಾಡ್ಕೊಂಡೆ, ಅದನ್ನ ಈ ಖಾತಾ ಮಾಡ್ಕೊಂಡೆ ಅಂಡರ್ B ಕ್ಯಾಟಗರಿ. ಇದು ಕರೆಕ್ಟ್ ಆಯ್ತು, ಒಂದು ಪಾರ್ಟ್ ಆಫ್ ಪ್ರೊಸೀಜರ್ ಆಯ್ತು. ಈಗ ಅದನ್ನ ಕನ್ವರ್ಷನ್ ಮಾಡ್ಕೋಬಹುದು ಈ ಖಾತಾ ಅಂಡರ್ A ಕ್ಯಾಟಗರಿ ಅಂತ. ಸೊ ನೀವು ಅನ್ಬೋದು B ಖಾತಾ ಇದ್ರೆ ಈಗ A ಖಾತಾ ಮಾಡ್ಕೋಬಹುದು ಅಂತ ಇಲ್ಲಿ ಒಂದು ಸೊಲ್ಯೂಷನ್ ಈ ರೀತಿ ಕೊಟ್ಟಿದ್ದಾರೆ, ರೈಟ್. ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಪಾಯಿಂಟ್, ಈಗ ನನ್ನ ಹತ್ರ ಪ್ಲಾಟ್ ಇದೆ, ಆ ಪ್ಲಾಟ್ ನಲ್ಲಿ ಮ್ಯಾನುವಲ್ A ಖಾತಾ ನನ್ನ ಹತ್ರ BBMP ಅಂದ್ರೆ ಮುಂಚೆ BBMP ಇತ್ತಲ್ಲ, ಸೊ ಮ್ಯಾನುವಲ್ ಖಾತಾ ನನ್ನ ಹತ್ರ ಇಲ್ಲ. ಮ್ಯಾನುವಲ್ B ಖಾತಾ ನನ್ನ ಪ್ಲಾಟಿಗೆ ಅದು ಕೂಡ ಇಲ್ಲ. ಇದರ ಅರ್ಥ ನನ್ನ ಪ್ಲಾಟ್ ಅಥವಾ ನನ್ನ ಪ್ರಾಪರ್ಟಿಗೆ ಟೋಟಲಿ ಖಾತಾನೇ ಇಲ್ಲ, ಯಾವುದೇ ರೀತಿಯಾದ ಒಂದು ಮ್ಯಾನುವಲ್ ಖಾತಾ ಇಲ್ಲ. ಅವಾಗ ನಾನು ಏನ್ ಮಾಡಬೇಕು? ಸೊ ಇದು ಕೂಡ ಒಂದು ಪ್ರಾಬ್ಲಮ್ ಇದೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತಂತಂದ್ರೆ, ನೀವು ಈ ರೀತಿ ಇದ್ದಾಗ ಡೈರೆಕ್ಟ್ಲಿ ಈ ಖಾತಾ ಮಾಡ್ಕೋಬಹುದು ಅಂಡರ್ A ಕ್ಯಾಟಗರಿ. ಇದು ಒಂದು ಸೊಲ್ಯೂಷನ್ ಈ ರೀತಿ ಕೂಡ ಕೊಟ್ಟಿದ್ದಾರೆ. ಖಾತಾನೇ ಇಲ್ಲ ಅಂತಂತಂದ್ರೆ ಪ್ಲಾಟಿಗೆ ಅದು ಡೈರೆಕ್ಟ್ ಈ ಖಾತಾ ಮಾಡ್ಕೊಳ್ಳಿ ಅಂಡರ್ A ಕ್ಯಾಟಗರಿ. ಇದು ಕೂಡ ಆ ವೆಬ್ಸೈಟ್ ನಲ್ಲಿ ಆಪ್ಷನ್ ಈ ರೀತಿ ಬಿಟ್ಟಿದ್ದಾರೆ. ಒಂದು ಕೂಡ ಸೊಲ್ಯೂಷನ್ ಆಯ್ತು. ಈಗ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ, ಥಂಬ್ನೇಲ್ ನಲ್ಲಿ ಏನು ಹೇಳಿದಿನಲ್ಲ ಅದು ಇಂಪಾರ್ಟೆಂಟ್ ಪಾಯಿಂಟ್ ಈಗ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ನಿಮ್ಗೆ ಮ್ಯಾನುವಲ್ ಖಾತಾ ಇದೆ ನಿಮ್ಮ ಹತ್ರ A ಖಾತಾ, ಅದಕ್ಕೆ ಈ ಖಾತಾ ಮಾಡ್ಕೋಬೇಕು ಅಂಡರ್ A ಕ್ಯಾಟಗರಿ, ಅಥವಾ ಮ್ಯಾನುವಲ್ B ಖಾತಾ ಇದೆ, ಈ ಖಾತಾ ಮಾಡ್ಕೋಬೇಕು ಅಂಡರ್ B ಕ್ಯಾಟಗರಿ, ಅಥವಾ ನಿಮ್ಮ ಹತ್ರ B ಖಾತಾ ಮಾಡ್ಕೊಂಡಿದ್ದೀರಾ ಅಂಡರ್ ಈ ಖಾತಾ ಅಂತ, ಅದಕ್ಕೆ A ಖಾತಾ ಮಾಡ್ಕೋಬೇಕು, ಇದು ಕೂಡ ಆಪ್ಷನ್, ಅಥವಾ ಡೈರೆಕ್ಟ್ಲಿ ಖಾತಾ ಮಾಡ್ಕೋಬೇಕು ನಿಮಗೆ A ಖಾತಾ ಅಂತ ಪ್ಲಾಟಿಗೆ. ಸೊ ಇವು 4 ಏನ್ ಸರ್ವಿಸಸ್ ಇದೆ, ನಿಮಗೆ ಆನ್ಲೈನ್ ಮುಖಾಂತರ ಪೇಡ್ ಸರ್ವಿಸ್ ಬೇಕು ಅಂತಂದರೆ ನಾನು ಪ್ರೊವೈಡ್ ಮಾಡಬಹುದು. ವಾಟ್ಸ್ಆಪ್ ನಲ್ಲಿ ನನಗೆ ನೀವು ಮೆಸೇಜ್ ಮಾಡಬಹುದು, ರೈಟ್. ಸೊ ಈ ರೀತಿ ಸರ್ವಿಸಸ್ ನಾನು ಕೊಡಬಹುದು ನಿಮಗೆ. ಸೊ ಟಾಪಿಕ್ ಗೆ ವಾಪಸ್ ಬಂದ್ರೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನಿಮ್ಗೆ ಹೇಳದಲ್ಲ, ಇದು ಲಾಂಚ್ ಅಥವಾ ಇದು ರಿಲೇಟೆಡ್ ಏನು ಅಂತಂತಂದ್ರೆ ಒಂದು ಗೈಡ್ ಲೈನ್ ವ್ಯಾಲ್ಯೂ ಅಂತ ಇರುತ್ತೆ. ಏನಪ್ಪಾ ಅಂತಂದ್ರೆ 5% ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಜಾಗದಲ್ಲಿ ಅದನ್ನ ಅವರು ಫೀಸ್ ಆಗಿ ಕಟ್ಟಬೇಕಾಗ್ತದೆ. ಅವ್ರಿಗೆ ಏನಪ್ಪಾ ಅಂತಂದ್ರೆ 5% ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಜಾಗದಲ್ಲಿ ಅದನ್ನ ಅವರು ಫೀಸ್ ಆಗಿ ಕಟ್ಟಬೇಕಾಗ್ತದೆ. ಸೊ ನೀವು ಈಗ ಗೊತ್ತಾಯ್ತು ನಿಮ್ಗೆ. ಸೊ 5% ಗೈಡ್ ಲೈನ್ ವ್ಯಾಲ್ಯೂ ನಾವು ಕಟ್ಟಬೇಕಾಗತ್ತೆ. UN 2 ಇಲ್ಲಿ
ಪ್ರೊಸೀಜರ್ ತೋರಿಸ್ತಾ ಇದೆ, ಅಥವಾ ಎರಡು ಆಪ್ಷನ್ ಏನು ಕೊಟ್ಟಿದ್ದಾರೆ, ಬಿ ಖಾತಾ ಟು ಎ ಖಾತಾ ಅಥವಾ ಡೈರೆಕ್ಟ್ ಎ ಖಾತಾ ಪ್ಲಾಟಿಗೆ, ರೈಟ್. ಸೊ ಈ ರೀತಿ ಇದ್ದಾಗ ಒಂದು 5% ಗೈಡ್ಲೈನ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಇದು ಗೈಡ್ಲೈನ್ ವ್ಯಾಲ್ಯೂ ನನಗೆ ಹೆಂಗ್ ಗೊತ್ತಾಗಬೇಕು, ನನ್ನ ಪ್ಲಾಟಿಗೆ ಅಥವಾ ನನ್ನ ಜಾಗಕ್ಕೆ ಎಷ್ಟಿದೆ ಅಂತ. ಸೊ ಇವಾಗ ಗೈಡ್ಲೈನ್ ವ್ಯಾಲ್ಯೂ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇದೇನು ಪ್ರೊಸೀಜರ್ ಇದೆಯಲ್ಲ, ಬಿ ಖಾತಾದಿಂದ ಎ ಖಾತಾ ಮತ್ತೆ ಡೈರೆಕ್ಟ್ ಎ ಖಾತಾ ಅಂತ, ಸೊ ಇದರಲ್ಲಿ ಬಹಳಷ್ಟು ಫೀಸ್ ಅನ್ನ ಹೇಳಿದ್ದಾರೆ. ಅದು ಕನ್ವರ್ಷನ್ ಚಾರ್ಜಸ್ ಇರ್ಬೋದು, ನಿಮ್ದು ಲ್ಯಾಂಡ್ ಕನ್ವರ್ಷನ್ ಇದ್ರೆ ಚಾರ್ಜಸ್ ನಿಮಗೆ ಅವಶ್ಯಕತೆ ಬೀಳಂಗಿಲ್ಲ. ಬಟ್ ಲ್ಯಾಂಡ್ ಕನ್ವರ್ಷನ್ ಇಲ್ಲ ಅಂತಂದ್ರೆ ಕನ್ವರ್ಷನ್ ಚಾರ್ಜಸ್ ಕೂಡ ಆಡ್ ಆಗುತ್ತೆ. 5% ಗೈಡ್ಲೈನ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಮತ್ತೆ ಅದರ್ ಅಪ್ಲಿಕೇಬಲ್ ಫೀಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ನೋಡ್ಬೋದು, ಇಲ್ಲಿ ಒಂದು 3 ಪಾಯಿಂಟ್ ಅಂತ ಹೇಳಿದ್ದಾರೆ ಈ ಪ್ರೊಸೀಜರ್ ಅಥವಾ ಈ ಪ್ರೊಸೆಸ್ಸಿಗೆ. ನಾನು ಈ ವಿಡಿಯೋನಲ್ಲಿ ಓನ್ಲಿ 5% ಗೈಡ್ಲೈನ್ ವ್ಯಾಲ್ಯೂ ಏನಿದೆ ಅಲ್ಲ, ಆ ಪಾಯಿಂಟ್ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಕ್ಲಾರಿಟಿ ನಿಮಗೆ ಕೊಡ್ತಾ ಇದ್ದೀನಿ, ಓಕೆನಾ. ಸೊ 5% ಗೈಡ್ಲೈನ್ ವ್ಯಾಲ್ಯೂ ನನಗೆ ಯಾವ ರೀತಿ ನನಗೆ ಸಿಗ್ಬೋದು ಅಂತಂದ್ರೆ, ಒಂದು 2 ಉದಾಹರಣೆ ನಿಮಗೆ ತಕೊಂಡ್ಬಿಟ್ಟು ಒಂದು 2 ಎಕ್ಸಾಂಪಲ್ ಮುಖಾಂತರ ಟ್ರೈ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ, ಓಕೆ. ಇನ್ನೊಂದು ಪಾಯಿಂಟ್ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಇದೇನು 2 ಪಾಯಿಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ವಾ, ಸೊ ಇದು ಎಲ್ಲಿ ಕೂಡ ಅಫಿಷಿಯಲಿ ಈ ರೀತಿ ಕನ್ಫರ್ಮೇಶನ್ ಅಥವಾ ಈ ರೀತಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಕ್ಯಾಲ್ಕುಲೇಷನ್ ಈ ರೀತಿ ಇರುತ್ತೆ ಅಂತ 5% ಗೈಡ್ಲೈನ್ ವ್ಯಾಲ್ಯೂ ಮೇಲ್ಗಡೆ, ಓಕೆ. ಇದು ಪ್ಯೂರ್ಲಿ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಮೇಲ್ಗಡೆ ಇದು ಬೇಸ್ಡ್ ಆಗಿರುತ್ತೆ, ಓಕೆ. ಎಕ್ಸ್ಪ್ಲೇಷನ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಮೈ ಅಂಡರ್ಸ್ಟ್ಯಾಂಡಿಂಗ್. 5% ಗೈಡ್ಲೈನ್ ವ್ಯಾಲ್ಯೂ ಈ ರೀತಿ ಇರಬಹುದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ನೋಟ್ ಅಥವಾ ಇದು ಒಂದು ನೀವು ನಿಮ್ಗೆ ಗೊತ್ತಿರಬೇಕು, ಓಕೆ. ಸೊ ಇದು ಅಫಿಷಿಯಲಿ ಕ್ಯಾಲ್ಕುಲೇಷನ್ ಈ ರೀತಿ ಇರುತ್ತೆ ಅಂತ ಎಲ್ಲೂ ಹೇಳಿಲ್ಲ. ಇದು ಆಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ರೈಟ್. ಸೊ ಈಗ ನೋಡಿ 2 ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಅದರಲ್ಲಿ ಫಸ್ಟ್ ಎಕ್ಸಾಂಪಲ್ ಏನು ಅಂತಂದ್ರೆ, ಇದು ಬೆಂಗಳೂರಿನಲ್ಲಿ ನಂದೊಂದು ಪ್ಲಾಟ್ ಇದೆ, ರೈಟ್. ಪ್ಲಾಟ್ ಎಲ್ಲಿದೆ? ಸೊ ನಂದು ಪ್ಲಾಟ್ ಎಲ್ಲಿ ಬರುತ್ತೆ ಅಂತಂದ್ರೆ, ಹೆಮ್ಮಿಗೆಪುರ ಅಂತ ಒಂದು ವಾರ್ಡ್ ಇದೆ, ರೈಟ್. ವಾರ್ಡ್ ನಂಬರ್ 198 ಅಂತ ನೀವು ಅನ್ಬೋದು. ಇದರಲ್ಲಿ ನಂದು ಪ್ಲಾಟ್ ಬರುತ್ತೆ ಎಲ್ಲಿ ಅಂತಂದ್ರೆ ಈ ಪಾಯಿಂಟ್ ನಲ್ಲಿ, ರೈಟ್. ಇನ್ನು ಸ್ವಲ್ಪ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಇದು ಪಾಯಿಂಟ್ ಯಾವುದು ಅಂತಂದ್ರೆ, ಈ ರೀತಿ ಒಂದು ವಾರಸಂದ್ರ ಅಂತ ಒಂದು ಏರಿಯಾ ಇದೆ, ಒಂದು ವಿಲೇಜ್ ಇದೆ. ಈ ವಾರಸಂದ್ರ ನೀವು ನೋಡ್ಬೋದು, ಇಲ್ಲಿ ಇದೇನ್ ನೈಸ್ ಬೆಂಗಳೂರು ಇದೆ ರೋಡ್ ಇದೆಲ್ಲ ಜಂಕ್ಷನ್ ನಲ್ಲಿ, ಅಲ್ಲೇ ಇದೆ ಇದು ವಾರಸಂದ್ರ ಅಂತ. ಸೊ ನಂದು ಪ್ಲಾಟ್ ಇದೆ ಈ ರೀತಿ ಇಲ್ಲಿ ಏರಿಯಾನಲ್ಲಿ ಬರುತ್ತೆ. ಪ್ಲಾಟ್ ಡೈಮೆನ್ಷನ್ ಉದಾಹರಣೆಗೆ ನಾನು ತಗೋತೀನಿ 30 ಫೀಟ್ ಬೈ 40 ಫೀಟ್ ಅಂತ. ನಾರ್ಮಲಿ ಜನರಲಿ ಇನ್ ಸ್ಟ್ಯಾಂಡರ್ಡ್ ಇರುತ್ತೆ ಅಲ್ಲ, 1200 ಸ್ಕ್ವೇರ್ ಫೀಟ್, 30 ಫೀಟ್ ಬೈ 40 ಫೀಟ್ ನಂದು ವಾರಸಂದ್ರನಲ್ಲಿ ಇದೆ. ಸೊ ಈಗ ನನಗೆ ಏನ್ ಬೇಕು, ಇದ್ರದ್ದು 5% ಗೈಡ್ಲೈನ್ ವ್ಯಾಲ್ಯೂ ಯಾವ ರೀತಿ ನಾನು ತಿಳ್ಕೋಬಹುದು ಅಂತ. ಏನ್ ಗೈಡ್ಲೈನ್ ವ್ಯಾಲ್ಯೂ ಇದೆಯಲ್ಲ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡ್ಕೋಬೇಕು. ಇದು ಗೈಡ್ಲೈನ್ ವ್ಯಾಲ್ಯೂ ಫಿಕ್ಸ್ ಇರಂಗಿಲ್ಲ, ಪ್ರತಿ ವರ್ಷ ಫಿಕ್ಸ್ ಅಂತ ಇರಂಗಿಲ್ಲ. ಸೊ ಕರ್ನಾಟಕ ಸರ್ಕಾರ ಏನ್ ಮಾಡುತ್ತೆ, ಪ್ರತಿ ಒಂದು ಟೈಮ್ ಡ್ಯೂರೇಷನ್ ಮೇಲ್ಗಡೆ ಇದು ಗೈಡ್ಲೈನ್ ವ್ಯಾಲ್ಯೂ ರಿವೈಸ್ ಮಾಡುತ್ತೆ, ರೈಟ್. ಸೊ ಇದು ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಳಿ. ಸೊ ಈಗ ನಾನು ಏನ್ ಮಾಡ್ತೀನಿ, IGR ಕರ್ನಾಟಕ ಅಂತ ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡ್ತೀನಿ. ಇದು ಒಂದು ಅಫಿಷಿಯಲ್ ವೆಬ್ಸೈಟ್, ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್, ಓಕೆ. ಸೊ ಇದು ವೆಬ್ಸೈಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, IGR ಕರ್ನಾಟಕ. ನನಗೆ ಈ ರೀತಿ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಒಂದು ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಮೇಲ್ಗಡೆ, ನಿಮ್ಗೆ ಸ್ವಲ್ಪ ಕಾಣಿಸ್ತಾ ಇಲ್ಲ ಅಂತಂದ್ರೆ ಸ್ವಲ್ಪ ಝೂಮ್ ಮಾಡ್ತೀನಿ. ಈ ರೀತಿ ರಿವೈಸ್ಡ್ ಗೈಡ್ಲೈನ್ ವ್ಯಾಲ್ಯೂ ಅಂತ. ಸೊ ನಾನೇನ್ ಮಾಡ್ಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನನಗೆ ಈ ರೀತಿ ಒಂದು ಡೀಟೇಲ್ ಆಗಿ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ನೋಡಬಹುದು ಇಲ್ಲಿ ರಿವೈಸ್ ಗೈಡ್ಲೈನ್ ವ್ಯಾಲ್ಯೂ ಪ್ರತಿ ಒಂದು ಪೂರ್ತಿ ಸ್ಟೇಟ್ ನಲ್ಲಿ, ಪೂರ್ತಿ ಕರ್ನಾಟಕನಲ್ಲಿ ಎಷ್ಟು ಸಬ್ ರಿಜಿಸ್ಟ್ರಾರ್ ಆಫೀಸ್ ಇದೆಯಲ್ಲ, ಪ್ರತಿಯೊಬ್ಬರದು ಕೂಡ ಇಲ್ಲಿ ಒಂದು ಗೈಡ್ಲೈನ್ ವ್ಯಾಲ್ಯೂ ಇಲ್ಲಿ ನಾನು ನೋಡಬಹುದು, ಓಕೆ. ಸೊ ನಾನೇನ್ ಮಾಡಬೇಕು, ಈಗ ವಾರಸಂದ್ರ ಏನ್ ಏರಿಯಾ ಇದೆ, ಏನ್ ವಿಲೇಜ್ ಇದೆ, ಇದು ಯಾವ ನಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಬರುತ್ತೆ ಅಂತ ನಾನು ಇಲ್ಲಿ ಚೆಕ್ ಮಾಡ್ಕೋಬೇಕು. ಅದು ಯಾವ ರೀತಿ ಚೆಕ್ ಮಾಡ್ಕೋತೀನಿ, ಸೊ ನನ್ನ ಸೇಲ್ ಡೀಡ್ ಏನಿರುತ್ತಲ್ಲ, ನನ್ನ ಹತ್ರ ಏನ್ ರಿಜಿಸ್ಟ್ರೇಷನ್ ಡೀಡ್ ಇರುತ್ತಲ್ಲ, ಅದರಲ್ಲಿ ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ ಆಗಿರುತ್ತೆ ಯಾವ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ನಾನು ಹೋಗ್ಬಿಟ್ಟು ಇದು ಡೀಡ್ ಮಾಡ್ಕೊಂಡಿದ್ದೀನಿ. ಸೊ ಕ್ಲಿಯರ್ ಆಗಿ ಇಲ್ಲಿ ಒಂದು ಇನ್ಫಾರ್ಮೇಶನ್ ಇಲ್ಲಿ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಉಪನೋಂದಣಿ ಅಧಿಕಾರಿ ಜಯನಗರ್, ರಾಜರಾಜೇಶ್ವರಿ ನಗರ್ ಇವರ ಮೊಹರು ಅಂತಂದ್ರೆ ದ ಸೀಲ್ ಆಫ್ ದ ಸಬ್ ರಿಜಿಸ್ಟ್ರಾರ್ ಜಯನಗರ್ ರಾಜರಾಜೇಶ್ವರಿ ನಗರ್. ಸೊ ನನ್ಗೆ ಗೊತ್ತಾಯ್ತು, ಈಗ ಸೇಲ್ ಡೀಡ್ ಮುಖಾಂತರ ನನ್ನ ರಿಜಿಸ್ಟ್ರೇಷನ್ ಡೀಡ್ ಇರುತ್ತೆ, ಅದ್ರ ಮುಖಾಂತರ ನನ್ಗೆ ಗೊತ್ತಾಯ್ತು ನಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ ಏನಿದೆಯಲ್ಲ ಅದು ಜಯನಗರ್ ಡಿಸ್ಟಿಕ್ ನಲ್ಲಿ ಬರುತ್ತೆ. ಜಯನಗರ್ ನಲ್ಲಿ ಯಾವುದು, ಜಯನಗರ್ ನಲ್ಲಿ ನಂದು ರಾಜರಾಜೇಶ್ವರಿ ನಗರ್ ಏನಿದೆಯಲ್ಲ ಅದು ನಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ ಇರುತ್ತೆ. ಸೊ ನಾನೇನ್ ಮಾಡ್ಬೇಕು, ಈಗ ಇದು ರಾಜರಾಜೇಶ್ವರಿ ನಗರ್ ಏನಿದೆಯಲ್ಲ ಇದು ವ್ಯೂ ಅಂತ ಒಂದು ಆಪ್ಷನ್ ಇದೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ವ್ಯೂ ಮೇಲೆ ನಾನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಒಂದು PDF ಇಲ್ಲಿ ಡೌನ್ಲೋಡ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು, ಇಲ್ಲಿ ಪೂರ್ತಿ ಒಂದು PDF ಬರುತ್ತೆ. ಇಲ್ಲಿ ಎಲ್ಲ ಡೀಟೇಲ್ ಆಗಿ ಇಲ್ಲಿ ಒಂದು ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶಾರ್ಟ್ ಆಗಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಈ ರೀತಿ ಬರುತ್ತೆ ನೋಡಿ. ಫಸ್ಟ್ ಇಲ್ಲಿ ನೀವು ನೋಡಬಹುದು ಹೆಡ್ಡಿಂಗು ಉಪನೋಂದಣಿ ಅಧಿಕಾರಿಗಳು
ಕಚೇರಿ ರಾಜರಾಜೇಶ್ವರಿ ನಗರ 23-24 ಸಾಲಿನ ಪ್ರಸ್ತಾಪಿತ ಮಾರುಕಟ್ಟೆ ಮೌಲ್ಯ ದರ ಪಟ್ಟಿ ಅಂತ. ಸೊ ಇದು ಒಂದು ಗೈಡ್ಲೈನ್ ವ್ಯಾಲ್ಯೂದು ಒಂದು ಡೀಟೇಲ್ ಆಗಿ ಒಂದು PDF ಇದೆ. ಸೊ ಇಲ್ಲಿ ಸೀರಿಯಲ್ ನಂಬರ್ ಇರುತ್ತೆ 1 ಅಂತ ಉದಾಹರಣೆಗೆ ತಗೋತೀನಿ. ಇಲ್ಲಿ ಗ್ರಾಮಗಳು ಯಾವುದು, ಪ್ರದೇಶ ಯಾವುದು ಅಥವಾ ಸರ್ವೆ ನಂಬರ್ ಯಾವುದು ಅಂತ ಇಲ್ಲಿ ಬರ್ದಿದಿರುತ್ತೆ. ಇಂಗ್ಲಿಷ್ ನಲ್ಲಿ ಕೂಡ ಇಲ್ಲಿ ಬರ್ದಿದಿರುತ್ತೆ. ನೆಕ್ಸ್ಟ್ ಬರುತ್ತೆ ಇಲ್ಲಿ ನಾನು ಸುಮ್ಮನೆ ಉದಾಹರಣೆಗೆ ರೆಸಿಡೆನ್ಷಿಯಲ್ 1 ಅಂತ ಕೊಟ್ಟಿದ್ದೀನಿ. ಓಕೆ, ಯಾಕಂತ ನಿಮ್ಗೆ ಹೇಳ್ತೀನಿ. ಸೊ ನಂದು ಆ ಪ್ಲಾಟ್ ಏನಿದೆಯಲ್ಲ ಅದ್ರದ್ದು ಕೂಡ ಇಲ್ಲಿ ಒಂದು ಗೈಡ್ಲೈನ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿರ್ತಾರೆ. ಉದಾಹರಣೆಗೆ 100 ರೂಪೀಸ್ ಪರ್ ಸ್ಕ್ವೇರ್ ಮೀಟರ್ ಸುಮ್ಮನೆ ಬರ್ದಿದ್ದೀನಿ. ಓಕೆ, ಪರ್ ಸ್ಕ್ವೇರ್ ಮೀಟರ್ ನಲ್ಲಿ ಇದು ಬರ್ದಿದಿರುತ್ತೆ. ಫಸ್ಟ್ ರೆಸಿಡೆನ್ಷಿಯಲ್ 1 ಅಂತ ಕೊಟ್ಟಿದ್ದೀನಿ. ಇದು ರೆಸಿಡೆನ್ಷಿಯಲ್ 2 ಅಂತ ಕೊಡ್ತಾ ಇದ್ದೀನಿ. ಇದ್ರದ್ದು ಕೂಡ ಒಂದು ಗೈಡ್ಲೈನ್ ವ್ಯಾಲ್ಯೂ ಇರುತ್ತೆ ಪ್ಲಾಟ್ ಇಂದು. ಈಗ ರೆಸಿಡೆನ್ಷಿಯಲ್ 1 ರೆಸಿಡೆನ್ಷಿಯಲ್ 2 ಅಂತ ಯಾಕೆ ಕೊಟ್ಟಿದ್ದೀನಿ ಅಂತಂದ್ರೆ, ನೀವು ಇಲ್ಲಿ ನೋಡಬಹುದು ರೆಸಿಡೆನ್ಷಿಯಲ್ 1 ನಲ್ಲಿ ಏನ್ ಬರ್ದಿದ್ದಾರೆ, ಸ್ಥಳೀಯ ಸಂಸ್ಥೆ ಅಥವಾ ಸಕ್ಷಮ ಪ್ರಾಧಿಕಾರದ ವಸತಿ ನಿವೇಶನಗಳು ಪ್ರತಿ ಚದರ ಮೀಟರ್ ರೂಪಾಯಿಗಳಲ್ಲಿ. ಓಕೆ, ಸೊ ಇದರ ಅರ್ಥ ಸೆಕೆಂಡ್ ನಲ್ಲಿ ಏನ್ ಬರ್ದಿದ್ದಾರೆ, ಸ್ಥಳೀಯ ಸಂಸ್ಥೆ ವಸತಿ ನಿವೇಶನಗಳು BBMP ಹೊರತುಪಡಿಸಿ ಅಂತಂದ್ರೆ ಇದೇನ್ ರೆಸಿಡೆನ್ಷಿಯಲ್ 2 ಏನಿದೆಯಲ್ಲ ಇದು ನಮ್ದೇನ್ BBMP ಮುಂಚೆ ಇತ್ತು ಅಥವಾ ಇವಾಗ GBA ಏನಾಗಿದೆ, ಇದು GBA ಲಿಮಿಟ್ಸ್ ನಲ್ಲಿ ಇಲ್ಲ. ಓಕೆ, ಫಸ್ಟ್ ಆಪ್ಷನ್ ಏನಿದೆಯಲ್ಲ ಈ ರೀತಿ ಒಂದು ಡಿಫ್ರೆನ್ಶಿಯೇಟ್ ಇಲ್ಲಿ ಮಾಡಿದ್ದಾರೆ. ರೈಟ್, GBA ಲಿಮಿಟ್ಸ್ ನಲ್ಲಿ ಏನು ಬರುತ್ತೆ ಅಥವಾ BBMP ಹೊರತುಪಡಿಸಿ ಏನ್ ಬರುತ್ತೆ, ಈ ರೀತಿ ಒಂದು ಡೀಟೇಲ್ ಆಗಿ ನೀವು ಇಲ್ಲಿ ನೋಡ್ಕೋಬಹುದು. ಓಕೆ, ಥರ್ಡ್ ಆಪ್ಷನ್ ಏನಿದೆ, ಸ್ಥಳೀಯ ಅಥವಾ ಸಕ್ಷಮ ಪ್ರಾಧಿಕಾರದ ವಸತಿ ನಿವೇಶನದಲ್ಲಿ ನಿರ್ಮಿಸಿರುವ ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಅಂತ ನೀವು ಅನ್ಬಹುದು. ಅದ್ರದ್ದು ಕೂಡ ಒಂದು ಇಲ್ಲಿ ಗೈಡ್ಲೈನ್ ವ್ಯಾಲ್ಯೂ ಇರುತ್ತೆ. ನಾಲ್ಕನೇದು ಆಪ್ಷನ್ ಏನಿದೆ, ಕೃಷಿ ಜಮೀನು ಪ್ರತಿ ಎಕರೆಗೆ ಅಂತಂದ್ರೆ ಇದು ಅಗ್ರಿಕಲ್ಚರ್ ಲ್ಯಾಂಡ್. ಓಕೆ, ಕೃಷಿ ಜಮೀನಿಗೆ ಇದು ಪ್ರತಿ ಎಕರೆಗೆ ಇಲ್ಲಿ ಲ್ಯಾಕ್ಸ್ ನಲ್ಲಿ ಬರ್ದಿದಿರುತ್ತೆ. ಓಕೆ, 100, 2000 ಈ ರೀತಿ ಬರಂಗಿಲ್ಲ, ಪ್ರತಿ ಎಕರೆಗೆ ಇಷ್ಟು ಲಕ್ಷ ಅಂತ ಇಲ್ಲಿ ಬರ್ದಿರುತ್ತೆ. ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಯಾವ ರೀತಿ ಇದು ಟೇಬಲ್ ಇರಬಹುದು ಅಂತ. ಸೊ ನನ್ಗೇನ್ ಬೇಕು, ವಾರಸಂದ್ರದ್ದು ಒಂದು ಪ್ಲಾಟ್ ಇದೆ 30 feet by 40 feet, ಇದ್ರದ್ದು ನನಗೆ ಗೈಡ್ಲೈನ್ ವ್ಯಾಲ್ಯೂ ಬೇಕು. ಸೊ ನಾನೇನ್ ಮಾಡ್ತೀನಿ, ಈಗ ಇದರಲ್ಲಿ ಪೂರ್ತಿಯಾಗಿ ಸರ್ಚ್ ಮಾಡಬೇಕಾಗುತ್ತೆ ವಾರಸಂದ್ರ ಅಂತ. ಹೀಗೆ ಸರ್ಚ್ ಮಾಡ್ತೀನಿ, ನನಗೆ ಸಿಕ್ತು. ಸೀರಿಯಲ್ ನಂಬರ್ 256 ನಲ್ಲಿ ವಾರಸಂದ್ರ ಅಂತ ಇಲ್ಲಿ ನನಗೆ ಆಪ್ಷನ್ ಕಾಣಿಸ್ತಾ ಇದೆ. ನೀವು ನೋಡಬಹುದು ಪ್ಲಾಟಿಗೆ ಎಷ್ಟಿದೆ ಅಂಡ್ ಮತ್ತೆ ಇಲ್ಲಿ ಕೃಷಿ ಜಮೀನಿಗೆ ಎಷ್ಟಿದೆ ಅಂತ ಇಲ್ಲಿ ಎಲ್ಲ ಕೂಡ ಬರ್ದಿದ್ದಾರೆ. ಓಕೆ, ಪ್ಲಾಟಿಗೆ ಏನಿದೆಯಲ್ಲ 20,000, ಇನ್ನೊಂದು 14,000, 180 ಏನಿದೆಯಲ್ಲ ಇದು ಲಕ್ಷನಲ್ಲಿ ಇರುತ್ತೆ. ಓಕೆನಾ, ನೆನ್ಪಿಟ್ಕೊಳ್ಳಿ. ಸೊ ನನ್ಗೇನ್ ಬೇಕು, ಇದು 20,000 ರೂಪೀಸ್ ಇದು ಬೇಕು. ಯಾಕಂತಂದ್ರೆ ಸೆಕೆಂಡ್ ಆಪ್ಷನ್ ಏನಿದೆ, ಸ್ಥಳೀಯ ಸಂಸ್ಥೆ ಅಥವಾ ವಸತಿ ನಿವೇಶನಗಳು BBMP ಹೊರತುಪಡಿಸಿ ಅಂತ ಒಂದು ಬ್ರಾಕೆಟ್ ನಲ್ಲಿ ಬರ್ದಿದ್ದಾರೆ ಸೆಕೆಂಡ್ ಆಪ್ಷನ್. ಬಟ್ ನಾನೇನ್ ಮಾಡ್ಬೇಕಾಗುತ್ತೆ, ನಾನು ಫಸ್ಟ್ ಆಪ್ಷನ್ ಚೂಸ್ ಮಾಡ್ಬೇಕಾಗುತ್ತೆ GBA ಲಿಮಿಟ್ಸ್ ನಲ್ಲಿ. ಸೊ ನನಗೇನ್ ಬೇಕು, ಇದು 20,000 ನನಗೆ ಈಗ ವ್ಯಾಲ್ಯೂ ಸಿಕ್ತು. ಸೊ 20,000 ರೂಪೀಸ್ ಪರ್ ಸ್ಕ್ವೇರ್ ಮೀಟರ್ ಅಂತ. ನಂದು ಆಪ್ಷನ್ ಏನು, ವಾರಸಂದ್ರನಲ್ಲಿ 30 feet by 40 feet ಪ್ಲಾಟ್ ಇದೆ. ಸೊ ನಾನೇನ್ ಮಾಡ್ಬೇಕಾಗುತ್ತೆ, 30 feet by 40 feet ಅಂತಂದ್ರೆ 1200 ಸ್ಕ್ವೇರ್ ಫೀಟ್ ಆಗುತ್ತೆ. ಓಕೆನಾ, ಸೊ ಈಗ ಅದಕ್ಕೆ ಸ್ಕ್ವೇರ್ ಮೀಟರ್ ನಲ್ಲಿ ಮಾಡಿದ್ರೆ 111.48 ಸ್ಕ್ವೇರ್ ಮೀಟರ್ ಆಗುತ್ತೆ. ರೈಟ್, ಸೊ ಈಗ ನಾನೇನ್ ಮಾಡ್ತೀನಿ, 20,000 ರೂಪೀಸ್ ಮಲ್ಟಿಪ್ಲೈ ಬೈ 111.48 ಮಾಡ್ತೀನಿ. ರೈಟ್, ಸೊ ನನಗೆ ಎಷ್ಟು ಬರುತ್ತೆ, 22,29,600 ರೂಪೀಸ್ ಅಂತ ಇದು ಪೂರ್ತಿ ಒಂದು ಗೈಡ್ಲೈನ್ ವ್ಯಾಲ್ಯೂ ಇಲ್ಲಿ ಬರುತ್ತೆ ವ್ಯಾಲ್ಯೂ. ಬಟ್ ನನಗೇನು ಬೇಕು, 5% ಬೇಕು. ಸೊ ಮತ್ತೆ ನಾನೇನ್ ಮಾಡ್ತೀನಿ, ಇದು 22,29,600 ಗೆ 5% ಕನ್ವರ್ಷನ್ ಮಾಡ್ಕೋತೀನಿ. ಅದೆಷ್ಟು ಬರುತ್ತೆ, 5% ಮಾಡಿದ್ರೆ 1,11,480 ರೂಪೀಸ್ ಬರುತ್ತೆ. ಸೊ ಇದರ ಅರ್ಥ ನಂದು 5% ಗೈಡ್ಲೈನ್ ವ್ಯಾಲ್ಯೂ ಇಷ್ಟು ಬರಬಹುದು ಅಂತ. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆನಾ, ಈಗ ಎರಡನೇ ಎಕ್ಸಾಂಪಲ್ ಇನ್ನೊಂದು ಉದಾಹರಣೆ ನಿಮ್ಗೆ ಕೊಟ್ಬಿಡ್ತೀನಿ. ಓಕೆ, ಇದು ಬೆಂಗಳೂರಿನಲ್ಲಿ ನಂದು ಪ್ಲಾಟ್ ಇಲ್ಲಿ ಬರ್ತಾ ಇದೆ. ಸೊ ಇನ್ನು ಸ್ವಲ್ಪ ಕ್ಲಾರಿಟಿ ಝೂಮ್ ಮಾಡಿ ನಿಮ್ಗೆ ತೋರಿಸಬೇಕು ಅಂತಂದ್ರೆ ನಂದು ಪ್ಲಾಟ್ ಎಲ್ಲಿ ಬರುತ್ತೆ ಅಂತಂದ್ರೆ ಈ ರೀತಿ ಒಂದು ಡಿ ಗ್ರೂಪ್ಸ್ ಎಂಪ್ಲಾಯ್ ಲೇಔಟ್ ಅಂತ ಇದೆ. ರೈಟ್, ನೀವು ನೋಡ್ಬೋದು ಈ ರೀತಿ ಒಂದು, ಇದಕ್ಕೆ ಲಿಂಗದೀರನಹಳ್ಳಿ ಅಂತನೂ ಒಂದು ಅಡ್ರೆಸ್ ಮಾಡ್ಬೋದು. ರೈಟ್, ಈ ಏರಿಯಾಗೆ ಡಿ ಗ್ರೂಪ್ ಎಂಪ್ಲಾಯೀಸ್ ಲೇಔಟ್ ಅಥವಾ ಲಿಂಗದೀರನಹಳ್ಳಿ ಅಂತ. ರೈಟ್, ಸೊ ಇಲ್ಲಿ 30 feet by 40 feet ನಂದು ಪ್ಲಾಟ್ ಇದೆ. ಈ ಏರಿಯಾನಲ್ಲಿ ಒಂದು ಪ್ಲಾಟ್ ಇದೆ. ಸೊ 5% ಗೈಡ್ಲೈನ್ ವ್ಯಾಲ್ಯೂ ನನಗೆ ಬೇಕು. ಸೊ ಯಾವ ರೀತಿ ನಾನು ತಿಳ್ಕೊಬಹುದು, ಅಗೇನ್ ನಾನೆಲ್ಲ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಇದು ಎಲ್ಲಿ ಬರುತ್ತೆ, ಸಬ್ ರಿಜಿಸ್ಟರ್ ಆಫೀಸ್ ಯಾವುದು, ರಾಜಾಜಿನಗರ್ ನಲ್ಲಿ ಬರುತ್ತೆ. ರೈಟ್, ಇಲ್ಲಿ ನೀವು ನೋಡಬಹುದು ರಾಜಾಜಿನಗರ್ ನಲ್ಲಿ. ಅದು ಯಾವುದು ಸ್ಪೆಸಿಫಿಕ್ ಆಗಿ ಸಬ್ ರಿಜಿಸ್ಟರ್ ಆಫೀಸ್ ಅಂತಂದ್ರೆ ಇಲ್ಲಿ ಇದೇನು ಲಾಸ್ಟ್ ಆಪ್ಷನ್ ಇದೆಯಲ್ಲ ಲಗ್ಗೆರೆ ಅಂತ. ರೈಟ್, ಸೊ ಅದರ ವ್ಯೂ ಅಂತ ಏನಿದೆಲ್ಲ ಅದ್ರ ಮೇಲೆ ನಾನು PDF ನಲ್ಲಿ ಇದು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ನನಗೆ ಒಂದು PDF ಡೌನ್ಲೋಡ್ ಆಗುತ್ತೆ ಈ ಸ್ಪೆಸಿಫಿಕ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ದಿಂದ. ರೈಟ್, ಸೊ ಅಗೇನ್ ನಾನು ಅಲ್ಲಿ ಸರ್ಚ್ ಮಾಡ್ತೀನಿ ಎಲ್ಲ ಕೂಡ ನನಗೆ ಇಲ್ಲಿ ಈ
ರೀತಿ ಒಂದು ಆಪ್ಷನ್ ತೋರಿಸುತ್ತೆ. ನೀವು ನೋಡ್ಬೋದು ಲಿಂಗದೀರನಹಳ್ಳಿನಲ್ಲಿ ಈ ರೀತಿ ಒಂದು ಆಪ್ಷನ್ಸ್ ಬರುತ್ತೆ. ಲಿಂಗದೀರನಹಳ್ಳಿ ಅಂತ ಒಂದು ಆಪ್ಷನ್ ಇದೆ. ಡಿ ಗ್ರೂಪ್ ಫಸ್ಟ್ ಸ್ಟೇಜು, ಡಿ ಗ್ರೂಪ್ ಸೆಕೆಂಡ್ ಸ್ಟೇಜು, ಡಿ ಗ್ರೂಪ್ ಥರ್ಡ್ ಸ್ಟೇಜು, ಡಿ ಗ್ರೂಪ್ ಫೋರ್ತ್ ಸ್ಟೇಜು, ಲಿಂಗದೀರನಹಳ್ಳಿ 60 ಫೀಟ್ ರೋಡು, ಹೌಸಿಂಗ್ ಬೋರ್ಡ್ ಸೊಸೈಟಿ ಅಂತ ಈ ರೀತಿ ತುಂಬಾ ಆಪ್ಷನ್ಸ್ ಇದೆ. ಸೊ ನನ್ನದು ಪ್ಲಾಟ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ, ರೈಟ್? ಒಂದು ಐಡಿಯಾ ನೀವು ತೆಕ್ಕೋಬಹುದು ಇದರಿಂದ. ನಾನು ಉದಾಹರಣೆಗೆ ಒಂದು ತಗೋತೀನಿ 60,000 ರುಪೀಸ್ ಅಂತ. 60,000 ರುಪೀಸ್ ನಾನು ತಗೊಂಡ್ಬಿಟ್ಟೆ. ಸೊ 60,000 ರುಪೀಸ್ ಪರ್ ಸ್ಕ್ವೇರ್ ಮೀಟರ್ ಆಯ್ತು. ಅಗೇನ್ 30 ಫೀಟ್ ಬೈ 40 ಫೀಟ್ ಮಾಡಿದ್ರೆ 1200 ಸ್ಕ್ವೇರ್ ಫೀಟ್ 111.48 ಸ್ಕ್ವೇರ್ ಮೀಟರ್ ಆಗುತ್ತೆ. ಸೊ ಮಲ್ಟಿಪ್ಲೈ ಬೈ 60,000 ಮಾಡಿದ್ರೆ ನನಗೇನು ಬರುತ್ತೆ ಇಲ್ಲಿ ನೋಡಿ, 66,88,800 ರುಪೀಸ್ ಬರುತ್ತೆ. ಇದ್ರ 5% ನಾನು ಮಾಡಿದ್ರೆ ನನಗೆ 3,34,440 ರುಪೀಸ್ ಬರುತ್ತೆ. ಸೊ ದಿಸ್ ಮೀನ್ಸ್ ದಿಸ್ ಮಚ್ ವಿಲ್ ಬಿ ಮೈ ಗೈಡ್ಲೈನ್ ವ್ಯಾಲ್ಯೂ. ಇಷ್ಟು ಗೈಡ್ಲೈನ್ ವ್ಯಾಲ್ಯೂ ನಂದು ಇರಬಹುದು ಅಂತ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು. ಸೊ ಈಗ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ, ನಾನೇನು ಎಕ್ಸ್ಪ್ಲನೇಷನ್ ಕೊಟ್ಟೆ ನಿಮಗೆ 5% ಗೈಡ್ಲೈನ್ ವ್ಯಾಲ್ಯೂ ಈ ರೀತಿ ಇರ್ಬೋದು ಅಂತ. ಸೊ ನಿಮಗೆ ಇದು ಕರೆಕ್ಟ್ ಇರ್ಬೋದು ಅಂತ ಅನಿಸ್ತಾ ಇದೆ, ಅಥವಾ ಏನಾದರೂ ಮಿಸ್ಟೇಕ್ ಅಥವಾ ಇಲ್ಲ ಇದು ತಪ್ಪಿದೆ ಅಂತ ಅನ್ಬೋದು, ಅಥವಾ ಯಾವ ರೀತಿ ಇರ್ಬೋದು ಅಂತ ನೀವೇ ನನಗೆ ಕಾಮೆಂಟ್ ಮಾಡಿ ನನಗೆ ಹೇಳ್ಬೋದು, ರೈಟ್? ನಿಮ್ದು ಅಭಿಪ್ರಾಯ ಯಾವ ರೀತಿ ಇರುತ್ತೆ, ನೀವು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದೀರಿ ಅಂತ, ರೈಟ್? ಸೊ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಅಥವಾ ಪೇಡ್ ಸರ್ವಿಸ್ ಬೇಕು ಈ ಖಾತಾ ರಿಲೇಟೆಡ್ ಅಂತಂತಂದ್ರೆ ವಾಟ್ಸ್ಆ್ಯಪ್ನಲ್ಲಿ ನೀವು ನನಗೆ ಮೆಸೇಜ್ ಕಳಿಸ್ಬೋದು, ರೈಟ್? ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ ಯಾವ ರೀತಿ ಅನಿಸಿದೆ ಅಂತ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.